mastmaga.com ಇಂಟರ್ನ್ಯಾಷನಲ್ ನ್ಯೂಸ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಇದು ಸುತ್ತು ಜಗತ್ತಿನ ಮೊದಲನೆಯ ಭಾಗ. ದಾಯಾದಿ ರಾಷ್ಟ್ರ ಪಾಕಿಸ್ತಾನದ ರಾಜಕೀಯ ದಂಗಲ್ಗೆ ಇಂದು ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಸಂಸತ್ತನ್ನ ವಿಸರ್ಜನೆ ಮಾಡಿ ಮಾನ ಉಳಿಸಿಕೊಳ್ಳೋಕೆ ಇಮ್ರಾನ್ ಖಾನ್ ಪಟ್ಟ ಪಾಡೆಲ್ಲ ವ್ಯರ್ಥವಾಗ್ತಾ ಇದ್ದು ತಮ್ಮ ರಾಜಕೀಯ ಜೀವನದ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯನ್ನ ಇಮ್ರಾನ್ ಇಂದು ಫೇಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿನ ಪ್ರತಿಪಕ್ಷಗಳೆಲ್ಲ ಸೇರ್ಕೊಂಡು ನೋ ಕಾನ್ಫಿಡೆನ್ಸ್ ಅನ್ನೋ ಪಾಶಕ್ಕೆ ಇಮ್ರಾನ್ ರನ್ನ ಪ್ರಧಾನಿ ಪಟ್ಟವನ್ನ ಬಲಿ ಕೊಡೋಕೆ ಇಂದು ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. ಪ್ರಧಾನಿ ಕುರ್ಚಿ ಇಮ್ರಾನ್ ಕೈ ತಪ್ಪುವ ಸರ್ವ ಲಕ್ಷಣಗಳು ಗೋಚರಿಸ್ತಾ ಇವೆ. ಬೆಳಗ್ಗೆಯಿಂದಲೇ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ಒಟ್ಟು 342 ಸದಸ್ಯರ ಬಲವಿರುವಂತಹ ಪಾಕ್ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಮ್ಯಾಜಿಕ್ ನಂಬರ್ 172. ಸದ್ಯ ಇಮ್ರಾನ್ಗೆ 143 ಸದಸ್ಯರ ಬೆಂಬಲವಷ್ಟೇ ಇದ್ದು ಇನ್ನುಳಿದ 199 ಸಂಸದರು ವಿರೋಧಿ ಬಣದಲ್ಲಿದ್ದಾರೆ. ಸದ್ಯದ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಇಮ್ರಾನ್ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಯುವಂತಹ ಸಾಧ್ಯತೆಯೇ ಹೆಚ್ಚಿದೆ. ಹಾಗೊಂದು ವೇಳೆಯಾದ್ರೆ ಪಾಕ್ ರಾಜಕೀಯದಲ್ಲಿ ಪ್ರಧಾನಿಯೊಬ್ಬರು 5 ವರ್ಷಗಳನ್ನು ಪೂರೈಸೋಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಕಳಪೆ ದಾಖಲೆ ಇಮ್ರಾನ್ ಮೂಲಕ ಮತ್ತೆ ಮುಂದುವರಿಯಲಿದೆ. ಪಾಕ್ನ ಯಾವ ಪ್ರಧಾನಿ ಕೂಡ ಇದುವರೆಗೆ 5 ವರ್ಷದ ಅಧಿಕಾರಾವಧಿಯನ್ನ ಕಂಪ್ಲೀಟ್ ಮಾಡಿಲ್ಲ. ಇನ್ನು ತಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಘೋಷಣೆಯಾಗುವಂತಹ ಒಂದು ದಿನದ ಮುಂಚೆ ಅಂದ್ರೆ ನಿನ್ನೆ ರಾತ್ರಿಯಷ್ಟೇ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಇಮ್ರಾನ್ ಈ ವೇಳೆ ಭಾರತದ ವಿದೇಶಾಂಗ ನೀತಿಯನ್ನ ಮತ್ತೊಮ್ಮೆ ಹಾಡಿ ಹೊಗಳಿದ್ದಾರೆ. ಜಗತ್ತಿನ ಯಾವುದೇ ಸೂಪರ್ ಪವರ್ ರಾಷ್ಟ್ರ ಕೂಡ ಭಾರತವನ್ನ ಎದುರು ಹಾಕಿಕೊಳ್ಳೋಕೆ ಆಗಲ್ಲ ಅಂತ ಅಂದಿದ್ದಾರೆ. ತಮ್ಮ ದೇಶದ ವಿದೇಶಾಂಗ ವಿಚಾರದ ಕುರಿತು ಮಾತನಾಡುವಾಗ ಭಾರತವನ್ನ ಉಲ್ಲೇಖಿಸಿದ ಇಮ್ರಾನ್, ನಾವು ನಮ್ಮ ನೆರೆಯ ರಾಷ್ಟ್ರಗಳ ಜೊತೆಗೆ ಸೌಹಾರ್ದಯುತವಾದ ಸಂಬಂಧವನ್ನ ಬಯಸೋಕೆ ಇಷ್ಟಪಡ್ತೀವಿ. ನಾನು ಅಮೆರಿಕ ಅಥವಾ ಭಾರತದ ವಿರುದ್ಧವಾಗ್ಲಿ ಇಲ್ಲ. ನನಗೆ RSS ಐಡಿಯಾಲಜಿ ಹಾಗೂ ಕಾಶ್ಮೀರದ ವಿಚಾರದಲ್ಲಿ ಅಸಮಾಧಾನ ಇರೋದು ನಿಜ. ಆದ್ರೆ ನನಗೆ ಭಾರತದ ಬಗ್ಗೆ ಹೆಮ್ಮೆ ಇದೆ. ಅಲ್ಲಿರುವ ಜನ ಕುದರ್ ಕ್ವಾಮ್ ಅಂದ್ರೆ ತುಂಬಾ ಆತ್ಮಗೌರವ ಇರೋರು, ಸ್ವಾಭಿಮಾನ ಇರೋರು. ಜಗತ್ತಿನ ಸೂಪರ್ ಪವರ್ ರಾಷ್ಟ್ರಗಳು ಕೂಡ ಭಾರತಕ್ಕೆ ನಿರ್ದೇಶನವನ್ನ ಮಾಡೋದಕ್ಕೆ ಹೋಗುದಿಲ್ಲ. ಅವರು ರಷ್ಯಾ, ಅಮೆರಿಕ ಎಲ್ಲರ ಜೊತೆಯಲ್ಲಿಯೂ ಚೆನ್ನಾಗಿದ್ದಾರೆ. ಯುರೋಪ್ ರಾಷ್ಟ್ರಗಳು ಕೂಡ ಅವರನ್ನ ಯಾವುದಕ್ಕೂ ಒತ್ತಾಯ ಮಾಡೋದಿಲ್ಲ. ಆದ್ರೆ ನಾವು ಅಂತ ತಮ್ಮ ದೇಶದ ಅಸಹಾಯಕತೆಯ ಬಗ್ಗೆ ಬೇಸರದ ಮಾತನಾಡಿದ್ದಾರೆ. ಇನ್ನು ಇದೇ ವೇಳೆ ಪ್ರತಿಪಕ್ಷ, ಮಾಧ್ಯಮ ಎಲ್ಲರಿಗೂ ಗುಮ್ಮಿದ ಇಮ್ರಾನ್, ಸುಪ್ರೀಂನ ಆದೇಶದಿಂದ ಬೇಸರವಾಗಿದೆ. ಆದ್ರೆ ನಾನು ಕೊನೆ ಬಾಲ್ ಇರೋವರೆಗೂ ಹೋರಾಡ್ತೀನಿ. ಒಂದ್ ವೇಳೆ ನನಗೆ ಸೋಲಾದ್ರೆ ಇಂಪೋರ್ಟ್ ಗವರ್ಮೆಂಟ್ ಅಥವಾ ಆಮದು ಸರ್ಕಾರವೇನಾದ್ರೂ ಬಂದ್ರೆ ಪಾಕಿಸ್ತಾನದ ಜನ ಬೀದಿಗಿಳಿದು ಹೋರಾಟವನ್ನ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇಲ್ಲಿ ಆಮದು ಸರ್ಕಾರ ಅಂತ ಅಂದ್ರೆ ಹೊರ ದೇಶಗಳಿಂದ ಫಂಡ್ ತೆಗೆದುಕೊಂಡು ಅವರ ಮಾತನ್ನ ಕೇಳಿಕೊಂಡು ತಮ್ಮನ್ನ ಕೆಳಗಿಳಿಸಿದ್ರು ಅನ್ನೋ ಅರ್ಥದಲ್ಲಿ ಇಮ್ರಾನ್ ಹೇಳಿದ್ದಾರೆ. ಅಲ್ಲದೆ ಮಾಧ್ಯಮಗಳು ಕೂಡ ಯಾವುದೇ ನಾಚಿಕೆ ಇಲ್ಲದೆ ಸರ್ಕಾರ ಬೀಳೋದನ್ನ ಸೆಲೆಬ್ರೇಟ್ ಮಾಡ್ತವೆ. ಇದು ದೇಶದ ಭವಿಷ್ಯದ ಪ್ರಶ್ನೆ, ಪಾಕ್ನ ಯುವ ಸಮುದಾಯದ ಭವಿಷ್ಯದ ಪ್ರಶ್ನೆ ಅಂತ ಕಿಡಿಕಾರಿದ್ದಾರೆ. ಈತ ಶ್ರೀಲಂಕಾದಲ್ಲಿನ ರಾಜಕೀಯ ಕೂಡ ಪಾಕ್ ಮಾದರಿಯಲ್ಲೇ ಹಳ್ಳೆ ಹಿಡಿಯುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಆರ್ಥಿಕ ದಿವಾಳಿತನಕ್ಕೆ ಕಾರಣವಾದ ಅಲ್ಲಿನ ಸರ್ಕಾರದ ವಿರುದ್ಧ ಜನರ ಜೊತೆಗಿನ ಅಲ್ಲಿನ ಪ್ರತಿಪಕ್ಷಗಳು ಬೆಂಕಿ ಉಗುಳ್ತಾ ಇದ್ದು ಅಧ್ಯಕ್ಷ ಗೋಟಾಬಾಯ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಈ ನಡುವೆ ರಾಜೀನಾಮೆಯನ್ನ ಕೊಡಿ, ಇಲ್ಲ ಅಧಿವೇಶನವನ್ನ ಕರೀರಿ, ನಾವು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತೀವಿ ಅಂತ ಅಲ್ಲಿನ ಪ್ರತಿಪಕ್ಷ ನಾಯಕ ಸಜಿತ್ ಪ್ರೇಮದಾಸ ಸರ್ಕಾರಕ್ಕೆ ಗೋಟಬಾಯ ರಾಜಪಕ್ಷಗೆ ಆಗ್ರಹವನ್ನ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಲಂಕಾದಲ್ಲಿ ಎದುರಾಗಿರುವಂತಹ ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸೋಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಆಫ್ ಶ್ರೀಲಂಕಾ ಮುಂದಾಗಿದೆ. ಸಾಲದ ಮೇಲಿನ ಬಡ್ಡಿ ದರವನ್ನ ಸುಮಾರು 14.5ಕ್ಕೆ ಏರಿಕೆ ಮಾಡೋದಾಗಿ ಅನೌನ್ಸ್ ಮಾಡಿದೆ. ಇದರಿಂದ ವಿದೇಶಿ ವಿನಿಮಯ ದರದಲ್ಲಿ ಸ್ಥಿರತೆ ತರಬಹುದು ಅನ್ನೋದು ಅವರ ಲೆಕ್ಕಾಚಾರ. ಇತ IMF ಕೂಡ ಲಂಕಾದ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡೋಕೆ ಅವರಿಗೆ ಸಾಲ ಸೌಲಭ್ಯವನ್ನ ನೀಡೋ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಇದರ ಬೆನ್ನಲ್ಲೇ ಶ್ರೀಲಂಕಾ ಸರ್ಕಾರದಲ್ಲಿ ಕೇವಲ 24 ಗಂಟೆಯ ಸಚಿವನಾಗಿ ಬಳಿಕ ರಿಸೈನ್ ಮಾಡಿದ್ದ ಅಲಿ ಸಾಬ್ರಿ ಹಣಕಾಸು ಸಚಿವರಾಗಿ ಶುಕ್ರವಾರ ಮತ್ತೆ ನೇಮಕವಾಗಿದ್ದಾರೆ. ಇಷ್ಟೆಲ್ಲ ಸರ್ಕಸ್ ನಡುವೆ ಡಾಲರ್ ಮುಂದೆ ಶ್ರೀಲಂಕಾದ ರೂಪಾಯಿ ಮೌಲ್ಯ 97 ಪೈಸೆ ಕುಸಿತವನ್ನ ಕಂಡು $315.93 ಆಗಿದೆ. ಅಂದ್ರೆ ಅಮೆರಿಕದ $1ಗೆ ಈಗ ಹೆಚ್ಚು ಕಡಿಮೆ $316 ಕೊಡಬೇಕು. ಅಂದ್ಹಾಗೆ ಕಳೆದ 1 ತಿಂಗಳಿನಿಂದ ಡಾಲರ್ ಮುಂದೆ ಅಲ್ಲಿನ ರೂಪಾಯಿ ಮೌಲ್ಯ ದಾಖಲೆ ಮಟ್ಟದಲ್ಲಿ ಕುಸಿತವನ್ನ ಕಾಣ್ತಾ ಇದ್ದು ಇದುವರೆಗೆ 35% ಕುಸಿತವನ್ನ ಕಂಡಿದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಫಾರಿನ್ ಎಕ್ಸ್ಚೇಂಜ್ ಕೊರತೆ ಕಾರಣಕ್ಕೆ ಆಹಾರ, ತೈಲ ಹೀಗೆ ಎಲ್ಲದರ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಲಂಕನ್ನರು ಸರ್ಕಾರದ ವಿರುದ್ಧ ನಡೆಸ್ತಾ ಇರುವಂತಹ ಪ್ರತಿಭಟನೆಯನ್ನ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ 100 ವಿದ್ಯಾರ್ಥಿಗಳು ಅಲ್ಲಿನ ಅಧ್ಯಕ್ಷೀಯ ಕಚೇರಿ ಮುಂದೆ ಗೋಟಾ ಗೋ ಅನ್ನುವ ನಾಮಫಲಕಗಳನ್ನು ಇಟ್ಕೊಂಡು ಘೋಷಣೆಯನ್ನ ಕೂಗ್ತಾ ಇದ್ರು. ಪೂರ್ವ ಯುಕ್ರೇನ್ನ ಕ್ರಾಮಾಟೋರ್ಸ್ಕ್ ನಗರದ ರೈಲ್ವೆ ಸ್ಟೇಷನ್ ಮೇಲೆ ರಾಕೆಟ್ ದಾಳಿ ನಡೆದು ಕನಿಷ್ಠ 52 ಜನ ಮೃತಪಟ್ಟಿದ್ದಾರೆ.
ಇದರಲ್ಲಿ 5 ಮಕ್ಕಳು ಸೇರಿದ್ದಾರೆ ಅಂತ ಡೊನೆಟ್ಸ್ಕ್ ಗವರ್ನರ್ ಪೌಲೋ ಕೈರಿಲೆಂಕೋ ಹೇಳಿದ್ದಾರೆ. ಜನರನ್ನ ಸ್ಥಳಾಂತರ ಮಾಡಲು ಈ ರೈಲ್ವೆ ನಿಲ್ದಾಣವನ್ನ ಬಳಸಿಕೊಳ್ಳಲಾಗ್ತಾ ಇತ್ತು. ಹೀಗಾಗಿ ದಾಳಿ ವೇಳೆ ಸುಮಾರು 4,000 ಜನ ಸೇರಿದ್ರು ಅಂತ ಅಲ್ಲಿನ ಮೇಯರ್ ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲದೆ ಇದು ಕಳೆದ 6 ವಾರಗಳಿಂದ ನಡೀತಾ ಇರುವಂತಹ ದಾಳಿಯಲ್ಲಿ ಅತ್ಯಂತ ಭಯಾನಕ ದಾಳಿ ಅಂತ ಹೇಳಲಾಗ್ತಾ ಇದೆ. ಈ ರಾಕೆಟ್ ದಾಳಿಗೆ ಬಲಿಯಾದವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈ ದಾಳಿಯಲ್ಲಿ ಗಾಯಗೊಂಡವರ ವಿಚಾರಕ್ಕೆ ಬಂದ್ರೆ 16 ಮಕ್ಕಳು ಸೇರಿ ಒಟ್ಟು 98 ಜನರು ಗಾಯಗೊಂಡಿದ್ದಾರೆ ಅಂತಲೂ ವರದಿಯಾಗ್ತಾ ಇದೆ. ಆದರೆ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಗಾಯಗೊಂಡವರ ಸಂಖ್ಯೆ 300ಕ್ಕೂ ಅಧಿಕ ಅಂತ ಹೇಳಿಕೊಂಡಿದ್ದಾರೆ. ರಷ್ಯಾ ಯಾವುದೇ ಇತಿಮಿತಿಗಳಿಲ್ಲದ ದುಷ್ಟತನವನ್ನ ತೋರಿಸ್ತಾ ಇದೆ ಅಂತ ರಷ್ಯಾ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಷ್ಯಾ ಮೇಲೆ ಇನ್ನಷ್ಟು ತೀವ್ರವಾದ ನಿರ್ಬಂಧವನ್ನ ಹಾಕಬೇಕು ಮತ್ತು ನಮಗೆ ಇನ್ನಷ್ಟು ಶಸ್ತ್ರಾಸ್ತ್ರವನ್ನ ಕೊಡಬೇಕು ಅಂತ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ದಾಳಿಯನ್ನ ಅಮೆರಿಕ, ಯುರೋಪಿಯನ್ ಯೂನಿಯನ್ ಮತ್ತು ಬ್ರಿಟನ್ ತೀವ್ರವಾಗಿ ಖಂಡಿಸಿದೆ. ಇನ್ನು ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅಮೆರಿಕ ರಕ್ಷಣಾ ಇಲಾಖೆ ಈ ದಾಳಿಗೆ ರಷ್ಯಾ ಸಣ್ಣ ರೇಂಜಿನ SS-21 ಸ್ಕಾರಬ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಬಳಸಿರಬಹುದು ಅಂತ ಅನುಮಾನವನ್ನ ವ್ಯಕ್ತಪಡಿಸಿದೆ. ಈ SS-21 ಸ್ಕಾರಬ್ ಕ್ಷಿಪಣಿಯನ್ನ ಹಿಂದಿನ ಸೋವಿಯತ್ ಒಕ್ಕೂಟದಲ್ಲಿ ಟೋಚ್ಕಾ ಅಂತ ಕರೆಯಲಾಗ್ತಾ ಇತ್ತು. ನ್ಯಾಟೋ ಇದನ್ನ SS-21 ಸ್ಕಾರಬ್ ಕ್ಷಿಪಣಿ ಅಂತ ಕರೆಯುತ್ತೆ. ನಿಮಗೆ ಗೊತ್ತಿರಲಿ, ಬೇರೆ ದೇಶಗಳ ಸೇನಾ ಶಸ್ತ್ರಾಸ್ತ್ರಗಳಿಗೆ ನ್ಯಾಟೋ ತನ್ನದೇ ಆದ ಕೋಡ್ ನೇಮ್ಗಳನ್ನ ಇಡುತ್ತೆ. ರಷ್ಯಾ ಯುಕ್ರೇನ್ ಮೇಲೆ ಆಕ್ರಮಣವನ್ನ ಮಾಡಿದ ನಂತರ ಯುಕ್ರೇನ್ನ ಬಂದರು ಮತ್ತು ಸಮುದ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ಹಡಗುಗಳಲ್ಲಿ 1000ಕ್ಕೂ ಹೆಚ್ಚು ನಾವಿಕರು ಸಿಲುಕಿದ್ದಾರೆ. ಅವರನ್ನು ರಕ್ಷಿಸಲು ಕೆಲಸಗಳು ನಡೀಬೇಕು ಅಂತ ವಿಶ್ವಸಂಸ್ಥೆಯ 2 ಏಜೆನ್ಸಿಗಳು ಆಗ್ರಹಿಸಿವೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮತ್ತು ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಪ್ರಕಾರ ಯುಕ್ರೇನ್ ಬಂದರು ಮತ್ತು ಸಮುದ್ರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ವ್ಯಾಪಾರಿ ಹಡಗುಗಳು ಸ್ಟ್ರಕ್ ಆಗಿ ನಿಂತಿವೆ. ದಿನನಿತ್ಯ ಆಗ್ತಾ ಇರುವಂತಹ ದಾಳಿಯಿಂದ ಅಪಾಯ ಜಾಸ್ತಿ ಆಗ್ತಾ ಇದೆ. ಸ್ವಚ್ಛ ಗಾಳಿ ಇಲ್ಲದೆ ಉಸಿರಾಟದ ಸಮಸ್ಯೆ ಉಂಟಾಗ್ತಾ ಇದೆ. ಆಹಾರ, ನೀರು, ಇಂಧನ ಇನ್ನಿತರ ಅವಶ್ಯಕ ವಸ್ತುಗಳಿಲ್ಲದೆ ಹಡಗಿನಲ್ಲಿರುವಂತಹ ಜನ ಪರದಾಡುವಂತಾಗಿದೆ. ಹೀಗಾಗಿ ಅದರಲ್ಲಿರೋರನ್ನ ಆದಷ್ಟು ಬೇಗ ರಕ್ಷಿಸಬೇಕು ಅಂತ UNHCR, ರೆಡ್ ಕ್ರಾಸ್ ಮತ್ತು ಡಾಕ್ಟರ್ಸ್ ವಿದೌಟ್ ಬಾರ್ಡರ್ ಸಂಸ್ಥೆಗಳಿಗೆ ಆಗ್ರಹಿಸಲಾಗಿದೆ. ಯುಕ್ರೇನ್ ರಾಜಧಾನಿ ಕಿಯವ್ನಲ್ಲಿ ತನ್ನ ರಾಜತಾಂತ್ರಿಕ ಕಚೇರಿಯನ್ನ ಮರುಸ್ಥಾಪಿಸಲಾಗುತ್ತೆ ಅಂತ ಯುರೋಪಿಯನ್ ಯೂನಿಯನ್ ಘೋಷಿಸಿದೆ. ಈ ಹಿಂದೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದಾಗ ಕಿಯವ್ನಲ್ಲಿದ್ದ ರಾಜತಾಂತ್ರಿಕ ಕಚೇರಿಗಳನ್ನ ಪೋಲ್ಯಾಂಡ್ಗೆ ಸ್ಥಳಾಂತರ ಮಾಡಿತ್ತು. ಈಗ ಅದನ್ನ ಮತ್ತೆ ಕಿಯವ್ಗೆ ಸ್ಥಳಾಂತರಿಸಲಾಗುತ್ತೆ ಅಂತ ಯುರೋಪಿಯನ್ ಯೂನಿಯನ್ನ ಉನ್ನತ ಅಧಿಕಾರಿ ಜೋಸೆಫ್ ಬೋರೆಲ್ ಹೇಳಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಾನೇನಾದ್ರೂ ಗೆದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಸಾರ್ವಜನಿಕ ಸ್ಥಳಗಳಲ್ಲಿ ಹೆಡ್ ಸ್ಕಾರ್ಫ್ ಧರಿಸಿದ್ರೆ ದಂಡ ವಿಧಿಸುವುದಾಗಿ ಬಲಪಂಥೀಯ ಅಭ್ಯರ್ಥಿ ಮರಿನ್ ಲೆ ಪೆನ್ ಘೋಷಿಸಿದ್ದಾರೆ. ಈ ಮೂಲಕ ಸಾರ್ವಜನಿಕ ಪ್ರದೇಶಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡೋದಾಗಿ ಹೇಳಿದ್ದಾರೆ. ಅಂದ್ಹಾಗೆ ಫ್ರಾನ್ಸ್ ಅಧ್ಯಕ್ಷ ಗಾದಿಗೆ ಬಲಪಂಥೀಯ ನಾಯಕಿ ಮರಿನ್ ಲೆ ಪೆನ್ ಮತ್ತು ಹಾಲಿ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಇಬ್ಬರು ಕೂಡ ನಾನಾ ಭರವಸೆಗಳನ್ನು ನೀಡಿ ಪರಸ್ಪರ ವಾಗ್ದಾಳಿಯನ್ನು ನಡೆಸಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಭಾನುವಾರ ಫ್ರಾನ್ಸ್ನಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಮೊದಲ ಸುತ್ತಿನಲ್ಲಿ ಯಾವ ಅಭ್ಯರ್ಥಿ ಕೂಡ ಹೆಚ್ಚಿನ ಮತವನ್ನ ಗೆಲ್ಲದಿದ್ರೆ ಏಪ್ರಿಲ್ 24ನೇ ತಾರೀಕು ಟಾಪ್ 2 ಅಭ್ಯರ್ಥಿಗಳ ನಡುವೆ ಫೈಟ್ ನಡೆಯುತ್ತೆ. ಈ ವರ್ಷ ಹಜ್ ಕೈಗೊಳ್ಳಲು 10 ಲಕ್ಷ ಜನರಿಗೆ ಅವಕಾಶವನ್ನು ಕೊಡೋದಾಗಿ ಸೌದಿ ಅರೇಬಿಯಾ ಘೋಷಿಸಿದೆ. ಕೊರೋನಾ ಹಾವಳಿಯಿಂದಾಗಿ ಕಳೆದ 2 ವರ್ಷದಲ್ಲಿ ಕೆಲವೇ ಸಾವಿರದಷ್ಟು ಜನರಿಗೆ ಹಜ್ ಕೈಗೊಳ್ಳಲು ಅವಕಾಶವನ್ನು ನೀಡಲಾಗಿತ್ತು. ಇದೀಗ ಕೊರೋನಾ ನಿರ್ಬಂಧಗಳನ್ನು ಸಡಿಲ ಮಾಡಿ 10 ಲಕ್ಷ ಜನರಿಗೆ ಅವಕಾಶವನ್ನು ನೀಡೋದಾಗಿ ಹೇಳಿದೆ. ಆದರೆ ಸಂಪೂರ್ಣವಾಗಿ ಕೊರೋನಾ ಲಸಿಕೆಯನ್ನು ಹಾಕೊಂಡವರು ಮತ್ತು 65 ವರ್ಷ ಒಳಗಿನವರಿಗೆ ಮಾತ್ರ ಅವಕಾಶ. ವಿದೇಶದಿಂದ ಬರೋರಿಗೆ ನೆಗೆಟಿವ್ PCR ರಿಪೋರ್ಟ್ ಕಡ್ಡಾಯ. ಅಂದ್ಹಾಗೆ ಕೊರೋನಾ ಬರೋಕು ಮುಂಚೆ ಪ್ರತಿ ವರ್ಷ 25 ಲಕ್ಷ ಜನ ಹಜ್ಗಾಗಿ ಸೌದಿಗೆ ಬರ್ತಾ ಇದ್ರು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISSಗೆ ಆಕ್ಸಿಯಂ ಸ್ಪೇಸ್ ಎಂಬ ಸ್ಟಾರ್ಟ್ಅಪ್ ಕಂಪನಿಯ ಖಾಸಗಿ ಮಿಷನ್ ಒಂದು ಉಡಾವಣೆಯಾಗಿದೆ. 4 ಕ್ರೂನೊಂದಿಗೆ ಫ್ಲೋರಿಡಾದ ಕೆನೆಡಿ ಸ್ಪೇಸ್ ಸೆಂಟರ್ನಿಂದ ಶುಕ್ರವಾರ ಬೆಳಗ್ಗೆ ಲಾಂಚ್ ನಡೆದಿದೆ. ಈ ಉಡಾವಣೆಗೆ ಎಲಾನ್ ಮಸ್ಕ್ ರವರ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಅನ್ನು ಬಳಸಲಾಗಿದೆ. ಇದು ISS ಮಿಷನ್ ಕೈಗೊಂಡ ಮೊದಲ ಕಂಪ್ಲೀಟ್ ಖಾಸಗಿ ಮಿಷನ್ ಅಂತ ಅನಿಸಿದೆ. ಈ ಬಾಹ್ಯಾಕಾಶ ನೌಕೆ ಶನಿವಾರ ಬೆಳಗ್ಗೆ ಸುಮಾರು 7:45ಕ್ಕೆ ಸ್ಪೇಸ್ ಸ್ಟೇಷನ್ ಸೇರಲಿದೆ. 8 ದಿನಗಳ ಕಾಲ ISSನಲ್ಲಿರುವಂತಹ ಈ ಮಿಷನ್ನ ಟಿಕೆಟ್ ಬೆಲೆ ಬರೋಬ್ಬರಿ $55 ಮಿಲಿಯನ್. ಭಾರತದ ರೂಪಾಯಿ ಲೆಕ್ಕದಲ್ಲಿ ಸುಮಾರು 417 ಕೋಟಿಯಷ್ಟು. ಇತ್ತೀಚೆಗೆ ನಡೆದ 94ನೇ ಆಸ್ಕರ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಕಾಮಿಡಿಯನ್ ಕ್ರಿಸ್ ರಾಕ್ಗೆ ಕಪಾಳ ಮೋಕ್ಷ ಮಾಡಿದ ವಿಲ್ ಸ್ಮಿತ್ ಅವರನ್ನ ಅಕಾಡೆಮಿ ಬೋರ್ಡ್ ಆಫ್ ಆಸ್ಕರ್ನಿಂದ 10 ವರ್ಷಗಳ ಕಾಲ ಅವರ ಭಾಗವಹಿಸುವಿಕೆಯನ್ನ ಬ್ಯಾನ್ ಮಾಡಿದೆ. ಆಸ್ಕರ್ ಅಷ್ಟೇ ಅಲ್ಲದೆ ಸ್ಮಿತ್ ಅವರು ಹಾಲಿವುಡ್ನ
ಟಾಪ್ ಫಿಲ್ಮ್ ಗ್ರೂಪ್ನಿಂದ ನಿಯೋಜಿಸಲಾಗುವಂತಹ ಯಾವುದೇ ಸಮಾರಂಭಗಳಿಗೂ ಮುಂದಿನ 10 ವರ್ಷಗಳವರೆಗೆ ಭಾಗವಹಿಸುವಂತಿಲ್ಲ. ಅಕಾಡೆಮಿ ಮುಖ್ಯಸ್ಥರ ಪತ್ರದಲ್ಲಿ ಮಂಡಳಿಯ ನಿರ್ಧಾರವು ಕಳೆದ ತಿಂಗಳು ಕಿಂಗ್ ರಿಚರ್ಡ್ಗಾಗಿ ಸ್ಮಿತ್ ಗೆದ್ದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ವಾಪಸ್ ತೆಗೆದುಕೊಂಡಿಲ್ಲ ಅಥವಾ ಭವಿಷ್ಯದ ಆಸ್ಕರ್ ನಾಮನಿರ್ದೇಶನಗಳ ಮೇಲೆ ಯಾವುದೇ ನಿಷೇಧವನ್ನ ಉಲ್ಲೇಖಿಸಲಿಲ್ಲ. ಗುಂಡಿನ ದಾಳಿಗೆ 16 ವರ್ಷದ ಬಾಲಕಿಯೊಬ್ಬಳು ಮೃತಪಟ್ಟು 2 ಗಾಯಗೊಂಡ ಘಟನೆ ಶುಕ್ರವಾರ ನ್ಯೂಯಾರ್ಕ್ ಬೀದಿಯೊಂದರಲ್ಲಿ ನಡೆದಿದೆ. ಪಕ್ಕದ ಬೀದಿಯಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದ ವ್ಯಕ್ತಿ ರಸ್ತೆಯ ಎರಡೂ ಬದಿಯಲ್ಲಿ ಯಾರ್ದೋ ಜೊತೆಗೆ ಜಗಳವಾಡ್ತಾ ಇದ್ದ. ಆಗ ಅವನು ಬಂದೂಕನ್ನು ಹೊರತೆಗೆದು ಪದೇ ಪದೇ ಗುಂಡು ಹಾರಿಸಿದ. ಅದೇ ಸಮಯಕ್ಕೆ ಶಾಲೆಯಿಂದ ವಾಪಸ್ ಆಗ್ತಾ ಇದ್ದ 3 ಗುಂಡು ತಗಲಿ ಅವರಲ್ಲಿ ಒಬ್ಬ ಬಾಲಕಿ ಮೃತಪಟ್ಟಿದ್ದಾಳೆ ಅಂತ ನ್ಯೂಯಾರ್ಕ್ ಪೊಲೀಸ್ ಚೀಫ್ ಮಾಹಿತಿ ನೀಡಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಈ ರೀತಿ ಗುಂಡಿನ ದಾಳಿ ನಡೀತಾ ಇರೋದು ಇದು 2ನೇ ಸಲ. ಇಡೀ ಅಮೆರಿಕವನ್ನು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಇಂತಹ ಗನ್ ವೈಲೆನ್ಸ್ ತುಂಬಾ ಕಾಮನ್, ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ನಡೀತಾನೆ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.